ನಿಮ್ಮ ಆತ್ಮಗಳನ್ನು ದೇವರ ಮಕ್ಕಳಾಗುವಂತೆ ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ ಜುಲೈ 29. ಎಲೆನ್ ಜಿ ವೈಟ್ ರವರ ಸನ್ಸ್ ಅಂಡ್ ಡಾಟರ್ಸ್ ಆಫ್ ಗಾಡ್ ಎಂಬ ಪುಸ್ತಕದ 211ನೆಯ ಪುಟ. ಶೀರ್ಷಿಕೆ: ದೇವರ ಆಭರಣಗಳ ನಡುವೆ ಇರುವ ಧೈರ್ಯವಂತರು. ಈ ದಿನದ ಸತ್ಯವೇದದ ವಾಕ್ಯ: ನಾನು ನನ್ನ ಆಭರಣಗಳನ್ನು ಕೂಡಿಸಿಕೊಳ್ಳುವ ಆ ದಿನದಲ್ಲಿ ಅವರು ನನ್ನವರಾಗಿರುವರೆಂದೂ ಒಬ್ಬನು ತನಗೆ ಸೇವೆ ಮಾಡುವ ತನ್ನ ಮಗನನ್ನು ಕನಿಕರಿಸುವ ಪ್ರಕಾರ ಅವರನ್ನು ಕನಿಕರಿಸುವೆನೆಂದೂ ಸೈನ್ಯಗಳ ಕರ್ತನು ಹೇಳುತ್ತಾನೆ. ಮಲಾಕಿಯ 3ನೇ ಅಧ್ಯಾಯ 17ನೇ ವಚನ. ಯೆಹೋವನ ಕೆಲಸವು ಮಹೋನ್ನತವಾದದ್ದು. ಮನುಷ್ಯರು ಪಕ್ಷವನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ. ಅನ್ಯ ಧರ್ಮೀಯರೆಂದು ಭಾವಿಸಲ್ಪಟ್ಟವರೂ ಸಹ ಕ್ರಿಸ್ತನ ಪಕ್ಷವನ್ನು ಆರಿಸಿಕೊಳ್ಳುತ್ತಾರೆ. ಶಿಷ್ಯರಂತೆ ಅಸಂತುಷ್ಟರಾಗಿರುವವರು ಕ್ರಿಸ್ತನೊಂದಿಗೆ ಎಂದಿಗೂ ನಡೆಯುವುದಿಲ್ಲ ಮತ್ತು ಅವರು ಆತನಿಂದ ದೂರ ಹೋಗುತ್ತಾರೆ. ದೇವರ ಆಜ್ಞೆಗಳನ್ನು ಅಸಿಂಧು ಮಾಡುವ ಮನುಷ್ಯರ ಪ್ರಯತ್ನವು ನೀತಿವಂತರ ಮೇಲೆ ಯಾವ ಪರಿಣಾಮವನ್ನು ಬೀರುತ್ತದೆ? ದೇವರ ಪರಿಶುದ್ಧವಾದ ಆಜ್ಞೆಗಳ ಮೇಲೆ ಹಾಕಲಾದ ಜಾಗತಿಕ ತಿರಸ್ಕಾರದಿಂದಾಗಿ ಅವರು, ಅಂದರೆ ನೀತಿವಂತರು, ಭಯಪಡುತ್ತಾರೆಯೇ? ಯೆಹೋವನು ಹೀಗನ್ನುತ್ತಾನೆ ಎಂಬುದರ ಮೇಲೆ ನಿಜವಾಗಿಯೂ ನಂಬಿಕೆ ಇಟ್ಟಿರುವವರು ಸಮಸ್ತ ಲೋಕವು ಆತನ ನೀತಿಯುಳ್ಳ ಆಜ್ಞೆಗಳನ್ನು ಧಿಕ್ಕರಿಸುವಂತೆ ತೋರುವುದರಿಂದ ತತ್ತರಿಸಿ ನಾಚಿಕೆ ಪಡುತ್ತಾರೋ? ಅಥವಾ ದುಷ್ಟತನದ ಪ್ರಭುತ್ವದಿಂದ ಅವರು ಒಯ್ಯಲ್ಪಡುತ್ತಾರೋ? ಇಲ್ಲ. ದೇವರ ಸೇವೆ ಮಾಡಲು ತಮ್ಮನ್ನು ತಾವು ಒಪ್ಪಿಸಿಕೊಟ್ಟವರಿಗೆ ವಿಧೇಯತೆ ಮತ್ತು ಉಲ್ಲಂಘನೆಯ ನಡುವೆ ವ್ಯತ್ಯಾಸವನ್ನು ತೋರಿಸಿಕೊಟ್ಟಾಗ ಅವರಿಗೆ ದೇವರಾಜ್ಞೆಯು ಹೆಚ್ಚು ಹೆಚ್ಚು ಅಮೂಲ್ಯವಾಗಿರುತ್ತದೆ. ದೇವರಾಜ್ಞೆಗಳನ್ನು ಧಿಕ್ಕರಿಸುವವರು ಮತ್ತು ಉಲ್ಲಂಘಿಸುವವರಲ್ಲಿ ಸೈತಾನನ ಗುಣಲಕ್ಷಣಗಳು ಎಷ್ಟು ಪ್ರಮಾಣದಲ್ಲಿ ಹೆಚ್ಚಾಗಿದೆಯೋ, ನಿಷ್ಠಾವಂತ ದೇವರ ಹಿಂಬಾಲಕರಿಗೆ ಪರಿಶುದ್ಧವಾದ ಆಜ್ಞೆಗಳು ಹೆಚ್ಚು ಪ್ರಿಯವಾದದ್ದು ಮತ್ತು ಹೆಚ್ಚು ಮೌಲ್ಯಯುತವಾಗಿರುತ್ತದೆ. ನಿನ್ನ ಧರ್ಮಶಾಸ್ತ್ರವನ್ನು ಉಲ್ಲಂಘಿಸಿದ್ದಾರೆ. ನಿಜವಾಗಿ ನಿನ್ನ ಆಜ್ಞೆಗಳು ಬಂಗಾರಕ್ಕಿಂತಲೂ ಅಪರಂಜಿಗಿಂತಲೂ ನನಗೆ ಬಹು ಪ್ರಿಯವಾಗಿದೆ ಎಂದು ಆತನು ಪ್ರಕಟಿಸುತ್ತಾನೆ. ದೈವಕೃಪೆಯ ನಿಷ್ಠಾವಂತ ಮೇಲ್ವಿಚಾರಕರಾಗಿರುವವರ ದೇವರ ಆಜ್ಞೆಗಳ ಮೇಲಿನ ಪ್ರೀತಿಯು ಅವರನ್ನು ಸುತ್ತುವರೆದಿರುವ ಎಲ್ಲವೂ ಅವರನ್ನು ತಿರಸ್ಕರಿಸುವುದರಿಂದ ಬೆಳೆಯುತ್ತದೆ. ದೇವರ ಆಜ್ಞೆಯನ್ನು ದ್ವೇಷಿಸುವುದರಲ್ಲಿ ದುಷ್ಟ ಜನರು ಮತ್ತು ಸಭೆ ಇಬ್ಬರೂ ಹೊಂದಾಣಿಕೆ ಮಾಡಿಕೊಳ್ಳುತ್ತಾರೆ. ನಂತರ ಬಿಕ್ಕಟ್ಟು ಬರುತ್ತದೆ. ಆದರೆ ಅವರು ಗೊಣಗುತ್ತಾ, ದೂರು ನೀಡುತ್ತಾ, ಸುಳ್ಳು ಆರೋಪಗಳನ್ನು ಮಾಡುತ್ತಾ, ಸೈತಾನನ ಕೆಲಸವನ್ನು ಅತ್ಯಂತ ಉತ್ಸಾಹದಿಂದ ಮಾಡುತ್ತಿರುವಾಗ ಮತ್ತೊಂದು ವರ್ಗವು ನಮ್ಮ ಗಮನಕ್ಕೆ ಬರುತ್ತದೆ. ಅದು: ಇಂಥ ಮಾತುಗಳನ್ನು ಕೇಳಿ ಯೆಹೋವನ ಭಕ್ತರು ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳಲು ಯೆಹೋವನು ಕಿವಿಗೊಟ್ಟು ಆಲಿಸಿ, ಭಯಭಕ್ತಿಯಿಂದ ತನ್ನ ನಾಮಸ್ಮರಣೆ ಮಾಡುವವರ ಹೆಸರುಗಳನ್ನು ತನ್ನ ಮುಂದೆ ಜ್ಞಾಪಕದ ಪುಸ್ತಕದಲ್ಲಿ ಬರೆಯಿಸಿದನು. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು, ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.